ಯಾವ ಸತ್ಯ ಹೇಳೋದಕ್ಕಿಂತ ಮೊದಲು ನಾವೇನು ಹೇಳ್ತೀವೋ ಅವೆಲ್ಲ ಸತ್ಯನೇ. ನಾವೇನು ಹೇಳ್ತೀವೋ ಅವೆಲ್ಲ ಸತ್ಯನೇ. ಆದ್ದರಿಂದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಿಂದ ಫ್ಯಾಕ್ಟ್ ಫೈಂಡಿಂಗ್ ಟೀಮ್ ಹಿರಿಯ ನಾಯಕರಾಗಿರ್ತಕ್ಕಂಥ ಮಾಜಿ ACC ಜನರಲ್ ಸೆಕ್ರೆಟರಿಗಳು ಮತ್ತು ಎಲೆಕ್ಷನ್ ಅಥಾರಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಮಸೂದನ್ ಮಿಸ್ತ್ರಿ ಅವರು ಮತ್ತು ಮತ್ತೊಬ್ಬ ಹಿರಿಯ ಸಂಸದರು ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಗೌರವ್ ಗೊಗೋಯ್ ಅವರು, ಮತ್ತೊಬ್ಬರು ಕೇರಳದಿಂದ ಸುಮಾರು 4 ಬಾರಿ MP ಆಗಿರ್ತಕ್ಕಂಥ IB ಈಡನ್ ಅವರು ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಯಲ್ಲಿ ನಿರೀಕ್ಷೆಕ್ಕಿಂತ ನಮ್ಮ ಕಾಂಗ್ರೆಸ್ ಪಕ್ಷದ ನಿರೀಕ್ಷೆ ಏನಿತ್ತು ಅದು ಹುಸಿಯಾಗಿದ್ದವು ಯಾಕೆ ಅಂತ ಹೇಳಿ ಕಾರಣಗಳನ್ನು ಹುಡುಕ್ಲಿಕ್ಕೋಸ್ಕರ ನಮ್ಮನ್ನೆಲ್ಲೂ ಸಹ ಭೇಟಿ ಮಾಡಿ ನಮ್ಮ ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ. ಭಾಳ ಸಂತೋಷ. ತಡವಾದರೂ ಸಹ ಈ ಸಮಿತಿ ಬಂದು ಕನಿಷ್ಠ ಸೌಜನ್ಯವನ್ನು ತೋರಿಸಿ ನಮ್ಮಲ್ಲಿ ಚರ್ಚೆ ಮಾಡಿ ಏನೇನಾಗಿದೆ ಅನ್ನೋದನ್ನು ಕೇಳಿದ್ದಾರೆ. ಸವಿಸ್ತಾರವಾಗಿ ನಾವು ಅವ್ರಿಗೆ ಹೇಳಿದ್ದೀವಿ ಏನಾಗಿದೆ, ಏನಾಗಬೇಕಾಗಿತ್ತು ಅಂತ ಹೇಳಿ. ಆದ್ದರಿಂದ ಮುಂದೆ ಯಾವ ರೀತಿ ಅವರು ನಮ್ಮ ವಿಚಾರವನ್ನು ತೆಗೆದುಕೊಂಡು ಮುಂದಿನ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಕಾದು ನೋಡಿ. ಆಪಾದನೆ ಎಲ್ಲ ಅಂಗೈ ಉಣಿಗೆ ಕನ್ನಡಿ ಬೇಕಾಗಿಲ್ಲ ನೋಡಲಿಕ್ಕೆ. ಅಸೆಂಬ್ಲಿ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ಭಾರತೀಯ ಜನತಾ ಪಾರ್ಟಿನ ಸೋಲಿಸಬೇಕು. ಅದರಲ್ಲೂ ಸಹ ದುರ್ಬಲ ವರ್ಗದವ್ರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಶತಾಯಗತಾಯ ಸೋಲಿಸಬೇಕು ಅಂಥೇಳಿ ಎಲ್ಲರೂ ಸಹ ಕೆಲಸ ಮಾಡಿದ್ರು. ಆದರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಆದ್ದರಿಂದ ಆ ಒಂದು ವಿಚಾರವನ್ನು ತಿಳಿಲಿಕ್ಕೋಸ್ಕರನೇ ಇಲ್ಲಿ ಬಂದಿದ್ದಾರೆ. ಅವ್ರಿಗೆಲ್ಲ ನಾವು ವಿವರವಾಗಿ ತಿಳಿಸಿದ್ವಿ. ಅಲ್ಲ, ಅವರು ಈಗ ಸ್ಥಿಮಿತವಾಗಿರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ಕಾರಣಗಳೇನು ಅಂತ ಅದೆಲ್ಲವೂ ಸಹ ಬಂದ್ಬಿಡುತ್ತೆ. 1 ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಪಕ್ಷ ಯಾವ ರೀತಿ ನಡೆದಿದೆ ಅನ್ನೋದು ಸಹ ವಿಚಾರ ಬರುತ್ತೆ. ಅದರಲ್ಲಿ ಅವ್ರ ಮಾಹಿತಿ ಕೇಳಿದ ಏನು ಮಾಹಿತಿ ಕೇಳಿದಾರೆ ಅದಕ್ಕೆ ಕೊಟ್ಟಿದ್ದೀವಿ. ಈಗ ನಾವು ಆರೋಪ ಮಾಡಕ್ ಹೋಗೋದಿಲ್ಲ. ಅವ್ರು ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ. ಈಗ ನಿನ್ನೆಯಿಂದ ನಾಗೇಂದ್ರ ಅವರು ಮತ್ತು ದತ್ತಲ್ ಅವರ ಮನೆಯಲ್ಲಿ ಇಡಿ ಅಧಿಕಾರಿಗಳು ಬೀಡುಬಿಟ್ಟಿದ್ದಾರೆ. ವಾಲ್ಮೀಕಿ ಈ ರೀತಿಯ ಇಡಿ ಎಂಟ್ರಿ ಎಷ್ಟು ಮಟ್ಟಿಗೆ ಸರಿ? ಈಗ ಇಡಿ ಅವ್ರಿಗೆ ಅಧಿಕಾರ ಇದೆ. ಇಡಿ, CBI, IT ಅವ್ರಿಗೆ ಅಧಿಕಾರ ಇದೆ, ಮಾಡ್ತಾರೆ. ಅದೊಂದು ಗಂಭೀರ ಆರೋಪ ಆಗಿರೋದ್ರಿಂದ ಇಡಿ ಬಂದಿದೆ. ಅದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಥವಾ ಸರ್ಕಾರಕ್ಕೆ ಹೇಳೋದು ಬೇಕಾಗಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವು ಸಹ ಅಧಿಕಾರದಲ್ಲಿದ್ದಾಗ ರಾಜಾಜಿನಗರದ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ 25 ಕೋಟಿ ರೂಪಾಯಿನ ಫಿಕ್ಸೆಡ್ ಡಿಪಾಸಿಟ್ ಇಟ್ಟು ಅದರಲ್ಲಿ 13 ಕೋಟಿನ ಸೇಲಂಗೆ ವರ್ಗಾವಣೆ ಮಾಡಿದರು. ಈಗಲೂ ಸಹ ಅದರ ಪೂರ್ಣ ವಿಚಾರಣೆ ಆಗಿಲ್ಲ. ಅದು ನ್ಯಾಯಾಲಯದಲ್ಲಿರೋದ್ರಿಂದ ಅದನ್ನು ಚರ್ಚೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಇಟ್ಕೊಂಡಿದ್ದಾರೆ ವಿನಃ ಸ್ವಲ್ಪ ಯೋಚನೆ ಮಾಡಿ ಭಾರತೀಯ ಜನತಾ ಪಾರ್ಟಿಯವರು ಮಾತಾಡಬೇಕಾಗುತ್ತೆ. ಆದ್ದರಿಂದ ಈ ಕೆಲವು ಹುಳುಕುಗಳು, ಲೋಪದೋಷಗಳಿದೆ ನೋಡಿ. ಅಕ್ರಮವನ್ನು ಸಕ್ರಮ ಮಾಡ್ತಕ್ಕಂಥದ್ದು ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬರ್ತಾ ಇದೆ. ಸಿವಿಲ್ ಸೊಸೈಟಿ ಎಚ್ಚೆತ್ಕೊಳ್ದಿಲ್ಲ ಅಂತ ಹೇಳಿದ್ರೆ ಹಣ ಪೋಲಾಗೋದು ಗ್ಯಾರಂಟಿ. ನಾನು ಪ್ರೋಸೆಸ್ ಅಂತ ಹೇಳಿ ನನ್ನ ಬಾಯಿಗೆ ಹೊರಡಾಕ್ಬೇಡಿ ನೀವು. ನಾನು ಹೇಳಿದ್ದು ಇಡಿ ಅವರು ಯಾರನ್ನೂ ಬಿಟ್ಟಿಲ್ಲ, ಈಗಲೂ ದಾಳಿ ಮಾಡ್ತಾ ಇದ್ದಾರೆ, ಮಾಡಲಿ. ಅವ್ರು ಹೇಳಿದ್ರೆ ಅವ್ರ ಹತ್ರ ತಗೊಳ್ಳಿ. ಅವ್ರ ಸ್ಟೇಟ್ಮೆಂಟ್ ನಾನು ಯಾಕೆ ಇದು ಮಾಡಕ್ ಹೋಗ್ಲಿ? ಇಡಿ, CBIಗೆ ರಾಜ್ಯ ಮತ್ತು ಹೈಕೋರ್ಟ್ ಅಧಿಕಾರ ಇದ್ರೆ ಕೊಡ್ಬೋದಿಲ್ಲ. ಯಾರು ಕಂಪ್ಲೇಂಟ್ ಕೊಟ್ಟರೆ ಮಾಡ್ಬೋದು. ಇಡಿ ಅದು ಹಣ ಹೈದರಾಬಾದ್ ಹೋಗಿದೆ ಅಂತ ಹೇಳಿದಾರಲ್ಲ, ಅದಕ್ಕೋಸ್ಕರ ಇಡಿ ಅವರು ಬಂದಿದ್ದಾರೆ ಅಂತ ನನಗನ್ಸುತ್ತೆ. ಈಗಲೂ ಕೂಡ ನಾನು ಇಡಿ ವಿರುದ್ಧ ಇದ್ದೀನಿ, ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಇದ್ದೀನಿ, RSS ವಿರುದ್ಧ ಇದ್ದೀನಿ. ಅದು ಯಾರೂ ಸಹ ತಪ್ಪು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಭಾರತೀಯ ಜನತಾ ಪಾರ್ಟಿ ರಾಜಕೀಯ ದುರುದ್ದೇಶದಿಂದ ಇಡಿ, IT, CBI ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಯಾರಿಗೂ ಸಹ ಸಂಶಯ ಬೇಕಾಗಿಲ್ಲ.
ಈ ಪ್ರಕರಣದ ಖಜಾನೆಯಿಂದ ಸರ್ಕಾರದ ಖಜಾನೆಯಿಂದ ನೇರವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಹಾಗಿದ್ರೆ ಈಗ ಸರ್ಕಾರದ ಖಜಾನೆಗೆ ಯಾರಾದರೂ ಕಲ್ಯಾಣ ಕಾರ್ಯಕ್ಕಾಗಿ ಉಪಯೋಗ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಅದು ಅಸೆಂಬ್ಲಿ ಕೌನ್ಸಿಲಲ್ಲಿ ಬರುತ್ತಾಗ ಚರ್ಚೆ ಮಾಡ್ತೀವಿ, ಅಲ್ಲಿವರೆಗೂ ಏನು ಮಾತಾಡೋದಿಲ್ಲ. ಹಣಕಾಸು ಸಚಿವರು ವಿಫಲರಾದ್ರ ಅಂತ ಅದು ನೀವು ಅವ್ರನ್ನೇ ಕೇಳಬೇಕು. ನಾನು ಹಣಕಾಸು ಸಚಿವನೂ ಅಲ್ಲ ಅಥವಾ ಸಚಿವ ಸಂಪುಟದಲ್ಲಿ ಇಲ್ಲ. ಸೀನಿಯರ್ ಲೀಡರ್ ನಾನು ಸೀನಿಯರ್ ಲೀಡರ್ ಅಂತ ಹೇಳಿ ನೀವೆಲ್ಲ ಕೇಳಕ್ಕಾಗೋದಿಲ್ಲ. ನೀವು ಕೇಳಿ ಈಗ ಸತ್ಯ ಸುಳ್ಳು ಏನು ಮಧುಸೂದನ್ ಮಿಸ್ತ್ರಿ ಅವ್ರಿಗೆ ಹೇಳ್ಬೇಕು ಅದು ಹೇಳಿದ್ದೀನಿ, ಬಾಕಿದೇನು ಕೇಳಬೇಡಿ. ಅದೆಲ್ಲ ಅಸೆಂಬ್ಲಿ ಕೌನ್ಸಿಲ್ ಅಸೆಂಬ್ಲಿ ಪರಿಷತ್ ಬರುತ್ತೆ, ಅದರಲ್ಲಿ ಚರ್ಚೆ ಮಾಡೋಣ. ಈಗ ನಮ್ಮ ACC ಟೀಮ್ ಬಂದಿರೋ ವಿಚಾರವನ್ನ ನೀವು ಪಕ್ಕಕ್ಕೆ ಹಾಕಕ್ಕೆ ಹೋಗ್ಬೇಡಿ, ಬಹಳ ಮುಖ್ಯ ಅದು. ACC ಆಂತರಿಕ ಜಗಳ ಇಲ್ಲ. ನಮ್ಮ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ಬಹಳ ಅಚಲವಾದ ನಂಬಿಕೆ ಇಟ್ಕೊಂಡಿರುತ್ತೆ. ನಮ್ಮಲ್ಲಿ ಮತಭೇದ ಇದ್ರೂ ಸಹ ಮನಭೇದ ಇರೋದಿಲ್ಲ. ಮತಭೇದ ಇರಬೇಕು. ಥ್ಯಾಂಕ್ ಯು, ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.